ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಇತ್ತೀಚೆಗೆ ಲಿಂಗಾಯತರಿಗೆ ಒಬ್ಬ ಮಠಾಧೀಶ ತಗುಲು ಬಿದ್ದಿದ್ದಾನೆ. ಈ ಮಠಾಧೀಶರು ಬಸವಾದಿ ಶರಣರ ವಿಚಾರಗಳಿಗೆ ತಗುಲು ಬಿದ್ದದ್ದು ಇವರು ಮೊದಲೇನಲ್ಲ. 12ನೇ ಶತಮಾನದ ಇಲ್ಲಿವರೆಗೂ ಕೂಡ ಬಸವಣ್ಣನವರ ವಿಚಾರಗಳನ್ನು, ಚಿಂತನೆಗಳನ್ನು ನಾಶ ಮಾಡಬೇಕು ಅನ್ನುವ ಷಡ್ಯಂತ್ರ ಅಂದಿನಿಂದ ಇಂದಿನವರೆಗೆ ನಡೆದುಕೊಂಡು ಬರ್ತಾನೇ ಇದೆ. ಆದರೆ ವಚನ ಸಾಹಿತ್ಯ ಇರತಕ್ಕಂಥ ಸತ್ವ ಏನಿದೆಯಲ್ಲ, ಆ ಚಿಂತನೆಗಳೇನಿವೆಯಲ್ಲ, ಅವು ಇವೆಲ್ಲವುಗಳನ್ನ ಮೀರಿ ಬೆಳೀತಕ್ಕಂಥ ಶಕ್ತಿ ಅವುಗಳೊಳಗೆ ಇದೆ. ಆ ಕಾರಣಕ್ಕಾಗಿ ಯಾರೂ ಬೆಂಬಲಿಸದೇ ಹೋದರೂ, ಯಾರೂ ಆ ವಿಚಾರಗಳನ್ನ ಈ ನೆಲದಲ್ಲಿ ಬಿತ್ತದೇ ಹೋಗಿದ್ದರೂ ಸಹಿತ ಅವು ಇಲ್ಲಿವರೆಗೂ ಜೀವಂತವಾಗಿವೆ. ಅವುಗಳಿಗೆ ಮುಖ್ಯ ಕಾರಣ ಅಂದ್ರೆ ಆ ಸಾಹಿತ್ಯದಲ್ಲಿರ್ತಕ್ಕಂಥ ಸತ್ವ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳದ ಕೆಲವು ಪೆಡಂಬುತಗಳು, ಪಟ್ಟಭದ್ರ ಶಕ್ತಿಗಳು, ಮತೀಯವಾದಿಗಳು, ಕೋಮುವಾದಿಗಳು ಹೇಗಾದರೂ ಸಹಿ ಈ ಕರ್ನಾಟಕದ ಜನಜೀವನವನ್ನ ಈ ಬಸವಾದಿ ಶರಣರ ವಿಚಾರಗಳಿಂದ ಮುಕ್ತಗೊಳಿಸಬೇಕಂತ ಇವರು ಪಣತೊಟ್ಟಂತೆ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಇಡೀ ರಾಜ್ಯದ ತುಂಬೆಲ್ಲ ಬಸವಾದಿ ಶರಣರ ಹೆಸರಿನ ಮೇಲೆ ನೋಡಿ ಇವರು ಮೊದಲು ಪ್ರಯತ್ನ ಪಟ್ಟರು. ಬಸವಾದಿ ಶರಣರ ಹೆಸರನ್ನ ಪ್ರೀತಿಸುವ ರೀತಿಯಲ್ಲಿ ಪುಸ್ತಕಗಳನ್ನ ಬರೆದರು. ಆಮೇಲೆ ವಚನಗಳ ತಪ್ಪಾಗಿ ವಿಶ್ಲೇಷಿಸುವ ಮೂಲಕ ಜನರನ್ನ ಗೊಂದಲಕ್ಕೆ ದೂಡಿದರು. ಈಗ ಸಮಾವೇಶಗಳನ್ನ ಮಾಡುವ ಮೂಲಕ, ಬಸವಾದಿ ಶರಣರ ಹೆಸರನ್ನ ಬಳಸುವ ಮೂಲಕ ತಮ್ಮ ಈ ಸಿದ್ಧಾಂತಗಳನ್ನ ಇಂಡೈರೆಕ್ಟ್ ಆಗಿ ತೂರುವಂತಹ ಪ್ರಯತ್ನವನ್ನ ಇವರು ಸತತವಾಗಿ ನಿರಂತರವಾಗಿ ಮಾಡ್ತಾ ಹೊರಟಿದ್ದಾರೆ. ಇವರಿಗೆ ಗೊತ್ತು, ಯಾವ ಜನಗಳು ನಮ್ಮ ಮಾತುಗಳನ್ನು ಒಪ್ಪುವುದಿಲ್ವೋ ಆಗ ನಾವು ಯಾರನ್ನ ಪ್ರೀತಿಸ್ತಾರೋ, ಅವರು ಯಾರನ್ನ ಗೌರವಿಸ್ತಾರೋ ಅವರನ್ನ ಮುಂದೆ ಇಟ್ಟುಕೊಂಡು ನಮ್ಮ ವಿಚಾರಗಳನ್ನ ಅಲ್ಲಿ ಬಿತ್ತಬೇಕು ಅನ್ನುವಂಥ ಒಂದು ನೀಚವಾದ ಹುನ್ನಾರ. ಈ ನೀಚವಾದ ಹುನ್ನಾರಕ್ಕೆ ಕನ್ನೇರಿ ಶ್ರೀಗಳು ಮುಂದಾಗಿದ್ದಾರೆ. ಬಹುಶಃ ಈ ಸ್ವಾಮೀಜಿಗಳ ಬಗ್ಗೆ ಅನೇಕರು ಅನೇಕ ಮಾತುಗಳನ್ನು ಕೂಡ ಆಡ್ತಾರೆ. ಇವರು ಈಗಾಗಲೇ ಒಂದು ಪಕ್ಷದ ಅಥವಾ ಒಂದು ಕೋಮುವಾದಿ ಸಂಘಟನೆ ಜೊತೆ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಸಹಜವಾಗಿ ಅವರು ಏನು ನಿರ್ದೇಶನ ಮಾಡ್ತಾರೋ ಆ ನಿರ್ದೇಶನವನ್ನ ಪರಿಪಾಲನೆ ಮಾಡ್ತಾ ಇದ್ದಾರೆ. ಅವರಿಗೆ ತತ್ವಗಳು, ವಚನಕಾರರು ಇತ್ಯಾದಿಗಳ ಬಗ್ಗೆ ಯಾವುದೇ ಒಲವು ಇಲ್ಲ. ಅವರ ಒಲವು ಏನಿರೋದು ಅಂದ್ರೆ ಸಂಘಟನೆಯೊಂದರ ಶಕ್ತಿಯಾಗಿ ಸಂಘಟನೆಯ ವಿಚಾರಗಳನ್ನ ಜನಗಳಲ್ಲಿ ಬಿತ್ತುತ್ತಾ ಲಿಂಗಾಯತರನ್ನ ದಿಶಾಬುಲ್ ಮಾಡೋದು. 1 ಪಾಯಿಂಟ್ ಪ್ರೋಗ್ರಾಮ್. ಈ 1 ಪಾಯಿಂಟ್ ಪ್ರೋಗ್ರಾಮ್ಗೆ ಬಿದ್ದಂತಹ ಕನ್ನೇರಿ ಸ್ವಾಮೀಜಿಗಳು ಅಲ್ಲಲ್ಲಿ ಓಡಾಡಿ ಕರ್ನಾಟಕ ತುಂಬ ಬಸವಾದಿ ಶರಣರನ್ನ ವಿಚಾರಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಆ ಜನಗಳಿಗೆ ಮತ್ತು ಸಿದ್ಧಾಂತವನ್ನ ತಪ್ಪಾಗಿ ವ್ಯಾಖ್ಯಾನಿಸುವ ಮೂಲಕ ಜನರನ್ನ ದಿಶಾಬುಲ್ಗೊಳಿಸಲು ತೊಡಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಈ ಮಾತುಗಳನ್ನ, ಆ ನೀತಿಯನ್ನ ನಾವು ಖಂಡಿಸಲೇಬೇಕಾಗ್ತದೆ. ಯಾಕಂದ್ರೆ ಬಸವಾದಿ ಶರಣರು ಯಾರು ಕೂಡ ವೇದ, ಶಾಸ್ತ್ರ, ಆಗಮ, ಪುರಾಣ ಇತ್ಯಾದಿಗಳನ್ನು ನಂಬಿದವರಲ್ಲ. ಅವನ ನಖಶಿಕಾಂತವಾಗಿ ವಿರೋಧಿಸಿದವರು. ಶರಣರು ಯಾರು ಸುಖ ಸುಮ್ಮನೆ ಯಾವುದೊಂದು ಸಿದ್ಧಾಂತವನ್ನ, ಸಾಹಿತ್ಯವನ್ನ ಅವರು ವಿರೋಧ ಮಾಡಿದವರಲ್ಲ. ಸಾಹಿತ್ಯವೇ ಜೀವನ ಅಂತ ಬದುಕಿದವರು, ಅಥವಾ ಜೀವನವೇ ಸಾಹಿತ್ಯ ಅಂತ ಬದುಕಿದ ಅವರು ಅಕ್ಷರಗಳನ್ನು ಎಂದೂ ತಿರಸ್ಕರಣೀಯವಾಗಿ ನೋಡಿದವರಲ್ಲ. ಅಕ್ಷರವನ್ನ ತಮ್ಮ ಬೆಳವಣಿಗೆಗೆ ಬೆಳೆಸಿಕೊಂಡವರು. ಹಾಗಾಗಿ ಅಕ್ಷರಗಳನ್ನು ಅವರು ಹೇಗೆ ತಿರಸ್ಕರಿಸಲು ಸಾಧ್ಯ? ಆದರೆ ಅಕ್ಷರಗಳ ಮೂಲಕ ಅದರ ಹಿನ್ನೆಲೆಯಾಗಿಟ್ಕೊಂಡು ಮೋಸ ಮಾಡುವಂತಹ ಈ ಹುನ್ನಾರ ಇತ್ತಲ್ಲ, ಈ ಹುನ್ನಾರವನ್ನು ವಿರೋಧಿಸಿದವರು. ಆ ಸಾಹಿತ್ಯವನ್ನು ಮಾತ್ರ ವಿರೋಧಿಸಿದವರು. ಹಾಗಾಗಿ ಅವರು ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ತರ್ಕದ ಬೆನ್ನ ಭಾರ ನೆತ್ತುವೆ, ಆಗಮದ ಮೂಗ ಕೊಯ್ಯುವೆ ನೋಡಯ್ಯ ಅಂತ ಹೇಳಿದವರು. ಭಾಷೆಯನ್ನ ಅವರು ಎಂದೂ ವಿರೋಧ ಮಾಡಲಿಲ್ಲ. ಭಾಷೆಯನ್ನ ಬಳಸಿಕೊಂಡು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ವಿಚಾರಗಳನ್ನು ಅವರು ಖಡಾಖಂಡಿತವಾಗಿ ಖಂಡಿಸಿದರು. ಬಸವಣ್ಣವರು ವೇದವನ್ನ, ವೈದಿಕರನ್ನ ವಿರೋಧ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ಆ ವಿರೋಧ ಮಾಡಿಲ್ಲದೆ ಇದ್ರೆ ಅವರು ತನ್ನ ತಂದೆಯ ಮಾದಲಂಬಿಕೆಯನ್ನು ಬಿಟ್ಟು ಕೊಟ್ಟು ಚಿಕ್ಕ ವಯಸ್ಸಿನಲ್ಲೇ ಕೂಡಲ ಸಂಗಮಕ್ಕೆ ಅವರು ಬರ್ತಾ ಇರಲಿಲ್ಲ. ಅವ್ರ ಜೊತೆ ಅಕ್ಕನಾಗಮನು ಬರ್ತಾ ಇಲ್ಲ. ಆಮೇಲೆ ಮುಂದೆ ಕಲ್ಯಾಣದ ಕ್ರಾಂತಿಯೂ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಅವತ್ತು ತಳವರ್ಗದ ವ್ಯಕ್ತಿಗಳನ್ನ ಇವತ್ತಿಗೂ ಸಹಿತ ಅವರು ಮುಟ್ಟುವುದು, ತಟ್ಟುವುದು, ಮನೆಯಲ್ಲಿ ಕರೆದುಕೊಳ್ಳುವುದು ಮಡಿವಂತರಿಗೆ, ಸಂಪ್ರದಾಯವಾದಿಗಳಿಗೆ, ವೈದಿಕ ವ್ಯವಸ್ಥೆಗೆ ಸಾಧ್ಯ ಆಗೋದಿಲ್ಲ. ಇದನ್ನ ಆಗ ಮಾಡಿಕೊಟ್ಟವರು ಬಸವಣ್ಣನವರು.
ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕೆ ಅಂದ್ರು. ಮತ್ತು ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ ವೇದಗಳು ನಡನಡೆಯುತ್ತು ಅಂತ ಹೇಳಿದರು. ಈ ಮಾತುಗಳ ಮೂಲಕ ವಿಡಂಬನಾತ್ಮಕವಾಗಿ ಅವರ ಅನೇಕ ಸಂಪ್ರದಾಯಗಳನ್ನ, ಅನೇಕ ದೊಡ್ಡ ವಿಚಾರಗಳನ್ನ ತಿರಸ್ಕರಣೆಯಾಗಿ ನೋಡಿದರು. ಯಾರು ದೇವರಂತ ನಂಬಿಸಿದರು ವೇದಗಳ ಮೂಲಕ, ಅದು ಆ ಅಗ್ನಿಯೇ ತಮ್ಮ ಮನೆ ಪ್ರವೇಶ ಮಾಡಿದಾಗ ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರುವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬಬ್ಬಿಟ್ಟೆಲ್ಲರ ಕರಿವರಯ್ಯ ಎನ್ನುವ ವಿಡಂಬನಾತ್ಮಕ ವಚನವನ್ನು ಬರೆಯುವ ಮೂಲಕ ಅವರನ್ನ ಗೇಲಿಗೆ, ತಮಾಷೆಗೆ ಅವರು ಒಳಪಡಿಸಿದರು. ಮತ್ತೊಂದು ಮಾತು ಹೇಳ್ತಾರೆ, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಹೇಳಿದರು. ಇಟ್ಟೆ ಹಣ್ಣು ನರಿ ತಿಂದು ಸೃಷ್ಟಿಯೇ ತಿರುಗಿತೆಂಬಂತೆ ಈ ಮಟ್ಟೆ ನಿಟ್ಟರ ದ್ವಿಜರ ಮಾತಾದಕ್ಕೆ ಹಗಲು ಗಾಣದ ಗೂಗೆ ಇರುಳಾಯಿತೆಂದರೆ ಇರುಳಪ್ಪದೇ ಮರುಳೆ ಅಂತ ಅವರ ಮನೋ ಅಭಿಲಾಷೆಯನ್ನ ಅತ್ಯಂತ ಸ್ಪಷ್ಟವಾಗಿ, ನಿರರ್ಗಳವಾಗಿ ಚಿತ್ರಿಸಿದವರು. ಅಷ್ಟೇ ಏಕೆ, ಆನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅಂತ ತಮ್ಮ ಹಾರುವತನವನ್ನ ತಿರಸ್ಕರಣೀಯವಾಗಿ ನೋಡಿದವರು. ಅಡ್ಡ ದೊಡ್ಡ ನಾನಲ್ಲಯ್ಯ, ದೊಡ್ಡ ಬಸರು ಎನಗಿಲ್ಲವಯ್ಯ ಅಂತ ಹೇಳಿದವರು. ಬಾಣನವ ನಾನು, ಮಯೂರನವ ನಾವು ಅನ್ನುವ ಮೂಲಕ ದುಡಿಯುವ ವರ್ಗದವರ ಜೊತೆ ತನ್ನನ್ನು ಸಮೀಕರಿಸಿಕೊಂಡು ಅವರ ಮಗ ನಾನು, ಕಕ್ಕಯ್ಯನ ಮನೆಯ ದಾಸಿಯ ಮಗ, ಚೆನ್ನಯ್ಯನ ಮನೆಯ ದಾಸಿಯ ಮಗ, ಇಬ್ಬರು ಹೋಗಿ ಬೆರಣಿಗೆ ಹೋಗಿ ಕೂಡಿದರು. ಅವರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಎನ್ನುವ ಮೂಲಕ ತನ್ನನ್ನು ತಳವರ್ಗದಲ್ಲಿಯೇ ಗುರುತಿಸಿಕೊಳ್ಳಲಿಕ್ಕೆ ಬಯಸಿದರೆ ಹೊರತಾಗಿ ಎಂದಿಗೂ ಕೂಡ ಅವರು ಈ ವಿಪ್ರತ್ವ ಅಥವಾ ಹಿಂದುತ್ವಕ್ಕೆ ಒಳಗಾಗಿ ಇವರು ಅಲ್ಲೇ ಇರಲಿಕ್ಕೆ ಬಯಸಿಲ್ಲ. ಅದನ್ನ ಮೀರಿ ತಿರಸ್ಕರಿಸಿ ಹೊರಗಡೆ ಬಂದವರು. ಇಂಥವರು ಹಿಂದೂಗಳು ಹೀಗಾಗ್ತಾರೆ. ನನಗೆ ಒಬ್ಬ ವ್ಯಕ್ತಿ ಇತ್ತೀಚೆಗೆ ಒಂದು ಪ್ರಶ್ನೆಯನ್ನು ಕೇಳಿದ, ಸರ್ ಭಾರತದಲ್ಲಿ ಹಿಂದೂಗಳು ಯಾರು ಇಲ್ವಾ ಅಂತ ಹೇಳಿದೆ. ಆತನಿಗೆ ಸ್ಪಷ್ಟವಾಗಿ ಹೇಳಿದೆ, ಈ ದೇಶದ ಸುಪ್ರೀಂ ಕೋರ್ಟ್, ಈ ದೇಶದ ಪ್ರಧಾನಮಂತ್ರಿಗಳು ಹಿಂದೂ ಅನ್ನೋದು ಧರ್ಮ ಅಲ್ಲ ಅಂತ ಹೇಳಿದ್ದಾರೆ, ಪದೇ ಪದೇ ಹೇಳಿದ್ದಾರೆ. ಇದನ್ನ ಅನೇಕ ಬಾರಿ ಅವರು ಮಾಧ್ಯಮಗಳಲ್ಲಿ ಹೇಳಿಕೊಂಡಿದ್ದಾರೆ. ಅಷ್ಟೇ ಏಕೆ, ಹಿಂದೂ ಅಂದ್ರೆ ಇಲ್ಲಿರುವ ಮುಸಲ್ಮಾನರು ಹಿಂದೂಗಳೇ, ಕ್ರಿಶ್ಚಿಯನ್ರು ಹಿಂದೂಗಳೇ, ಸಿಖ್ರು ಹಿಂದೂಗಳೇ, ಬೌದ್ಧರು ಹಿಂದೂಗಳೇ, ಜೈನರು ಹಿಂದೂಗಳೇ, ಮತ್ತು ಇಲ್ಲಿರುವ ಲಿಂಗಾಯತರು ಹಿಂದೂಗಳೇ. ಹೇಗೆ ಅಂದ್ರೆ ಅವರು ಪ್ರಾದೇಶಿಕವಾಗಿ ಮಾತ್ರ, ಆದರೆ ವಿಚಾರ ಈ ದೃಷ್ಟಿಯಿಂದ ಬಂದಾಗ, ಧರ್ಮದ ತಿರುಳುಗಳ ಹಿನ್ನೆಲೆಯಲ್ಲಿ ಬಂದಾಗ ಸಹಜವಾಗಿ ನಾವು ಭಿನ್ನ ಭಿನ್ನ. ಈ ದೇಶದಲ್ಲಿ ಎಲ್ಲವೂ ಧರ್ಮಗಳಿಗಿಂತಲೂ ಬಹಳ ದೊಡ್ಡ ಧರ್ಮ ಅಂದ್ರೆ ಆ ಧರ್ಮ ಯಾವುದಂದ್ರೆ ಸಂವಿಧಾನ. ಆ ಸಂವಿಧಾನ ಆಶಯ ಏನಾಗಿದೆ ಅಂದ್ರೆ ಮನುಷ್ಯತ್ವದ ಕಡೆಗೆ ನಮ್ಮ ತುಡಿತ ಎನ್ನುವಂತೆ ಇದೆ. ಹಾಗೆ ವಚನ ಸಾಹಿತ್ಯದಲ್ಲಿ ಕೂಡ ಸಕಲ ಜೀವಾತ್ಮರಿಗೆ ಲೇಸ ಬಯಸುವನೇ ಕುಲಜ ಅಂತ ಅನ್ನೋದು ಇರುವುದರಿಂದ ಸಂವಿಧಾನದಲ್ಲಿರುವ ಅಂಶಗಳು ಅಥವಾ ವಚನಗಳಲ್ಲಿರುವ ಅಂಶಗಳು ಭಿನ್ನ ಭಿನ್ನ ಏನ ಅಲ್ಲ ಅಂತ ಅನ್ನುವಂಥ ರೀತಿಯಲ್ಲಿವೆ. ಆದರೆ ಮನುವಾದಿಗಳಿಗೆ, ಪಟ್ಟಭದ್ರ ಶಕ್ತಿಗಳಿಗೆ, ಮತೀಯವಾದಿಗಳಿಗೆ ಈ ಸಂವಿಧಾನ ಆಗಲಿ ವಚನ ಸಾಹಿತ್ಯ ಆಗಲಿ ಅವರಿಗೆ ಬೇಕಾಗಿಲ್ಲ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ವಚನ ಸಾಹಿತ್ಯದ ಶಕ್ತಿಯನ್ನು ಕುಂದಿಸಬೇಕಂತ ಅವರು ಪಣ ತೊಟ್ಟಂತೆ ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಕನ್ನೇರಿ ಸ್ವಾಮಿಗಳು ಬಳಕೆ ಆಗ್ತಾ ಇದ್ದಾರೆ, ಅಥವಾ ಇವರು ಬಳಕೆ ಆಗಲಿಕ್ಕೆ ಸಿದ್ಧಗೊಂಡಿದ್ದಾರೆ. ಹಾಗಾಗಿ ಅನೇಕ ಕಡೆ ಅವರು ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡ್ತಿದ್ದಾರೆ. ಹಿಂದೂ ಸಮಾವೇಶ ಮಾಡಲಿ ಯಾರು ಬೇಡ ಅಂದಿಲ್ಲ, ಮುಸ್ಲಿಂ ಸಮಾವೇಶ ಮಾಡಲಿ ಯಾರು ಬೇಡ ಅಂದಿಲ್ಲ, ಆ ಜೈನ ಸಮಾವೇಶ ಮಾಡಲಿ ಯಾರು ಬೇಡಂದಿಲ್ಲ. ಆದರೆ ಯಾವುದನ್ನ ಬಸವಾದಿ ಶರಣರು ವಿರೋಧಿಸಿದ್ರೋ, ಯಾರ ಬದುಕು ಅವುಗಳ ವಿರುದ್ಧವಾಗಿತ್ತೋ ಅವ್ರನ್ನೇ ತಗೊಂಡು ಅಲ್ಲಿ ತಗಲು ಹಾಕಿಕೊಳ್ಳೋದು ನಿಜಕ್ಕೂ ತಮ್ಮ ಮನಸ್ಸಿಗೆ ತಾವೇ ಮಾಡಿಕೊಳ್ಳುವಂಥ ದ್ರೋಹ ಹೊರತಾಗಿ ಇತಿಹಾಸವನ್ನ ತಿರ್ಸ್ತಕ್ಕಂಥ ಹೀನ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಅಂತ ಯಾರಾದರೂ ಸ್ಪಷ್ಟವಾಗಿ ಹೇಳಲೇಬೇಕಾಗ್ತದೆ. ಈ ಸಂದರ್ಭದಲ್ಲಿ ವಚನ ಸಾಹಿತ್ಯದ ಮೂಲಕವೇ ಇವರಿಗೆ ಗಣಾಚಾರದ ಉತ್ತರವನ್ನು ಕೂಡ ನೀಡಲೇಬೇಕಾಗ್ತದೆ. ಜನರು ಮುಗ್ಧರಾಗಿದ್ದಾರೆ. ಅವರಿಗೆ ಧರ್ಮ ಅನ್ನೋದು ಗೊತ್ತಿಲ್ಲ, ಜಾತಿ ಅನ್ನೋದು ಗೊತ್ತಿಲ್ಲ, ವ್ಯವಸ್ಥೆ ಹೇಗೆ ಹುಟ್ಟಿತು ಅಂತ ಗೊತ್ತಿಲ್ಲ. ಇದನ್ನು ಸರಿಯಾಗಿ ಅವರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಜನರನ್ನ ದಿಶಾಬುಲ್ಗೊಳಿಸಲಿಕ್ಕೆ ಅನೇಕ ಇಂಥ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಅವರು. ಈಗ ಇದಕ್ಕೆ ಸಾಕಷ್ಟು ದುಡ್ಡು ಸಂಘಟನೆಯೊಂದರಿಂದ ಮತ್ತು ಅಥವಾ ಅದನ್ನು ಬೆಂಬಲಿಸುವ ಪಕ್ಷದಿಂದ ಹರಿದು ಬರ್ತಾನೇ ಇದೆ. ನೀರಿನಂತೆ ದುಡ್ಡು ಹರಿದು ಬರುವಾಗ ಈ ಗೊಂದಲವನ್ನು ಸೃಷ್ಟಿಸುವುದು ಇವರಿಗೆ ತುಂಬಾ ಈಸಿಯಾದಂಥ ಒಂದು ಕೆಲಸ ಖಂಡಿತವಾಗಿ ಆಗ್ತದೆ. ಈ ಕೆಲಸವನ್ನು ಅವರು ಎಲ್ಲಾ ಕಡೆ ಓಡಾಡಿ ಮಾಡ್ತಾನೆ ಇದ್ದಾರೆ. ಇದನ್ನ ವಿರೋಧಿಸುವಂತ ಸಾತ್ವಿಕ ಶಕ್ತಿ ಬಹಳ ಜನಗಳಿಗೆ ಕಡಿಮೆ ಅಥವಾ ಸಣ್ಣದಾಗಿ ಕಾಣಬಹುದು. ಅಣುಬಾಂಬ್ ಇದೆಯಲ್ಲ ತುಂಬಾ ಚಿಕ್ಕದಾಗಿರ್ತದೆ.
ಆದರೆ ಅದು ಸ್ಫೋಟಿಸಿದ್ರೆ ಇಡೀ ವ್ಯವಸ್ಥೆನೇ ತಲ್ಲಣಗೊಳಿಸ್ತಕ್ಕಂಥ ಶಕ್ತಿ ಅದರಲ್ಲಿ ಇದೆ ಅಂತ ಅವರು ತಿಳಿದುಕೊಳ್ಬೇಕು. ಶರಣರ ಬಗೆಗಿನ ಒಲವು, ಶರಣರ ಬಗೆಗಿನ ಚಿಂತನೆ ಅಥವಾ ಬಸವವಾದಿಗಳು ಸಣ್ಣ ಪ್ರಮಾಣದಲ್ಲಿ ಕಾಣ್ತಿರ್ಬೋದು, ಆದರೆ ಅವರು ಬಾಯಿ ಬಿಟ್ಟರೆ ಖಂಡಿತವಾಗಿಯೂ ಇವರೆಲ್ಲ ಭೂಗೋಲಕ್ಕೆ ಸೇರಬೇಕಾಗ್ತದೆ ಅನ್ನೋ ಅರಿವು ಕೂಡ ಇವರಿಗೆ ಇರಬೇಕಾದದ್ದು ತುಂಬಾ ಅಗತ್ಯವಾಗಿದೆ ಎಂಬ ಎಚ್ಚರವನ್ನು ಕೂಡ ನಾನಿಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಈ ಸಾಹಿತ್ಯವನ್ನು ನುಂಗ್ಲಿಕ್ಕೆ, ಶರಣರನ್ನ ಹಣಿಯಲಿಕ್ಕೆ, ಶರಣರ ಚಿಂತನೆಗಳನ್ನ ಮಣ್ಣು ಮಾಡಲಿಕ್ಕೆ ಯಾರ್ಯಾರು ಬಂದಿದ್ದಾರೋ ಇದುವರೆಗೂ ಅವರು ಮಣ್ಣಾಗೇ ಹೋಗಿದ್ದಾರೆ. ಯಾಕಂದ್ರೆ ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡಿದರು. ಈ ಸುಣ್ಣವನ್ನ ಮಡುವಿನಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಶರಣರ ಚಿಂತನೆಗಳಿಗೆ ಯಾರ ದ್ರೋಹ ಬಗೆಬೇಕಂತ ಪ್ರಯತ್ನ ಪಟ್ಟರೋ ಅವರು ಅಕ್ಷರಶಃ ಸುಣ್ಣವನ್ನ ಮಡಿಲಲ್ಲಿ ಕಟ್ಟಿಕೊಂಡು ಮಡುವು ಬಿದ್ದಂತಾಗಿದ್ದಾರೆ. ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡಿದಂಥ ಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ. ಹುಲಿಯ ಮೀಸೆ ಹಿಡಿದು ಯಾರಾದ್ರೂ ಉಯ್ಯಾಲೆ ಆಡ್ತಾರ? ಸುಣ್ಣವನ್ನ ಮಡಿಲಲ್ಲಿ ಕಟ್ಟಿಕೊಂಡು ಯಾರಾದರೂ ಮಡುವಿಗೆ ಬೀಳಲಿಕ್ಕೆ ಸಾಧ್ಯನಾ? ಹಾಗೆ ಶರಣರ ವಿಚಾರಗಳ ಜೊತೆ ಸರಸ ಹಾಡಲಿಕ್ಕೆ ಹೋದ್ರೆ ಖಂಡಿತವಾಗಿ ನೀವು ಸರ್ವನಾಶವಾಗುತ್ತೀರಿ. ನೀವು ನಿಮ್ಮ ವ್ಯಕ್ತಿಗತವಾದಂಥ ಅಥವಾ ನಿಮ್ಮ ಪಕ್ಷಕ್ಕೆ ಹಿತವಾಗುವಂಥ ಕೆಲಸಗಳಿಗೆ ಯಾರನ್ನೋ ಬಲಿ ಕೊಡುತ್ತಂತ ನೀವು ಹೊರಟ್ರೆ ನೀವೇ ಬಲಿ ಬೀಳಲಿಕ್ಕೆ ಖಂಡಿತ ಕಾಲ ಅವಕಾಶ ಮಾಡಿ ಕೊಟ್ಟೇ ಕೊಡುತ್ತೆ ಅನ್ನುವಂಥ ದೃಢವಾದ ನಂಬಿಕೆ ನನಗಿದೆ. ಯಾಕೆಂದ್ರೆ ಈ ವಚನ ಸಾಹಿತ್ಯವನ್ನ ಹಾಳು ಮಾಡಬೇಕಂತ, ಶರಣರ ಚಿಂತನೆಗಳನ್ನ ಹಾಳು ಮಾಡಬೇಕಂತ, ಶರಣರ ವ್ಯಕ್ತಿತ್ವಕ್ಕೆ ಕಪ್ಪು ಮಸಿಯನ್ನು ಬಳಸಬೇಕಂತ ಅಲ್ಲಿಂದ ಇಲ್ಲಿವರೆಗೂ ಕೆಲವು ಸನಾತನಿಗಳು, ಕೆಲವು ಅಧರ್ಮೀಯ ಮುಖಗಳು ಮುಖವಾಡವನ್ನು ಹಾಕಿ ತಮ್ಮ ಕೆಲಸವನ್ನ ಹಾಗೇ ಚಾಲ್ತಿಲಿಟ್ಟಿದ್ದಾರೆ. ಆದರೆ ಅವರೆಂದೂ ಯಶಸ್ವಿಯಾಗಿಲ್ಲ. ಕಾಲನ ಹೊಡೆತಕ್ಕೆ ಸಿಕ್ಕು ಅವೆಲ್ಲ ನುಜ್ಜುಗುಜ್ಜಾಗಿದ್ದಾರೆ. ಯಾಕಂದ್ರೆ ಅವರೊಳಗಡೆ ಸತ್ವಯುತವಾದಂತಹ ವಿಚಾರಗಳಿಲ್ಲ, ಸತ್ವಯುತವಾದಂತಹ ಶಕ್ತಿ ಇಲ್ಲ. ಎಲ್ಲಿ ಸತ್ವಯುತವಾದ ವಿಚಾರಗಳಿವೆಯೋ, ಸತ್ವಯುತವಾದ ಶಕ್ತಿ ಇದೆಯೋ ಆ ವಿಚಾರಗಳಿಗೆ ಯಾರು ಬೆಂಬಲ ಇಲ್ಲದೆ ಇದ್ರೂ ಕೂಡ ತನ್ನ ಬಲದ ಮೇಲೆ, ತನ್ನ ಶಕ್ತಿಯ ಮೇಲೆ ತಾನು ಎದ್ದು ನಿಂತಿದೆ. 12ನೇ ಶತಮಾನದ ಇಲ್ಲಿವರೆಗೂ ವಚನಗಳ ಮೇಲೆ, ವಚನಕಾರರ ಮೇಲೆ ನಡೆದಷ್ಟು ದಾಳಿ, ದರ್ಪ, ದೌರ್ಜನ್ಯ ಯಾವುಗಳ ಮೇಲೂ ಆಗಿಲ್ಲ. ಆದರೆ ಸ್ವಶಕ್ತಿಯ ಮೂಲಕ ವಚನ ಸಾಹಿತ್ಯ, ವಚನಕಾರರು ಎದ್ದು ನಿಂತಿದ್ದಾರೆ. ಈಗಲೂ ಅಷ್ಟೇ ಇಂಥ ಕನ್ನೇರಿ ಅಂತ ಕುನ್ನಿಗಳು 1000 ಜನ ಸಾಲು ಸಾಲಾಗಿ ನಿಂತರೂ ಕೂಡ ಶರಣರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಕನ್ನೇರಿ ಸ್ವಾಮೀಜಿಗಳ ಅಲ್ಲಲ್ಲಿ ಹೋಗ್ತಾರಲ್ಲ, ಇವರೇ ಸುತ್ತಮುತ್ತ ಇರ್ತಾರ ಪುಡಿ ಗಣಗಳು. ಆ ಗಣಗಳು ಬಸವಣ್ಣವರನ್ನ ಪ್ರೀತಿ ಮಾಡಿದವರಲ್ಲ, ಅವರ ಸಾಹಿತ್ಯವನ್ನ ಪ್ರಸಾರ ಮಾಡಿದವರಲ್ಲ, ಅಥವಾ ತಮ್ಮ ಮಠಗಳಲ್ಲಿ ಬಸವಣ್ಣವರ ಭಾವಚಿತ್ರನ ಇಟ್ಟವರೂ ಅಲ್ಲ. ಹೋಗ್ಲಿ, ಬಸವ ಜಯಂತಿಯ ಸಂದರ್ಭದಲ್ಲಾದರೂ ಕೂಡ ಇವರು ತಮ್ಮ ಮಠಗಳಲ್ಲಿ ಬಸವಣ್ಣನ ನೆನಪು ಕೂಡ ಮಾಡಿಲ್ಲ. ಇಂತಹ ಜನಗಳು ಈಗ ಬಸವಣ್ಣನ ಹೆಸರಿನ ಮೇಲೆ ಸಮಾವೇಶ ಮಾಡ ಹೊರಟಿದ್ದಾರೆ. ಇದು ನಿಜಕ್ಕೂ ಚೋದ್ಯದ ಸಂಗತಿ ಅಂತ ಹೇಳಲಿಕ್ಕೆ ಬರ್ತದೆ. ಹಾಗಾಗಿ ಲಿಂಗಾಯತರು ಪ್ರಜ್ಞಾವಂತರಾಗಬೇಕಾಗಿದೆ, ಹೆಚ್ಚು ಹೆಚ್ಚು ಓದಾಳಿಗಳಾಗಬೇಕಾಗಿದೆ, ವಚನ ಸಾಹಿತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ, ಭಾವುಕವಾಗಿ ವರ್ತನೆ ಮಾಡಿ ಹೋಗುವಂತ ಸಮಯ ಇದಲ್ಲ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.